ಆದ್ರೆ ಈಗ 100 ಕುರಿ ಸಾಕೋದು ಒಂದೇ 10 ಹಂದಿ ಮೇಯಿಸೋದು. ಯಾಕೆ ಅಂತಂದ್ರೆ 100 ಕುರಿ ಸಾಕಿದಾಗ 100 ಕುರಿ ವರ್ಷಕ್ಕೆ 2 ಸರಿ ಮರಿ ಹಾಕೋರು 200 ಮರಿ ಬರುತ್ತೆ. ಅದ್ರಲ್ಲಿ ಮಟಾಲಿಟಿ ಎಲ್ಲ ಹೋದ್ರು ಕೂಡ ಅವ್ರು ಸಿಕ್ಕೋದು 50 ರಿಂದ 60 ಕುರಿ ಸಿಗುತ್ತೆ. 10 ಹಂದಿ ಸಾಕಿದ್ರೆ ಒಂದೊಂದು ಹಂದಿ ಮಿನಿಮಮ್ ಬಂದ್ಬಿಟ್ಟು 12 ರಿಂದ 13 ಮರಿ ಹಾಕುತ್ತೆ. ಸರ್, ಇದು ಹಂದಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಯಾವ್ಯಾವ ತಳಿ ಇದೆ ಮತ್ತು ಇದರ ದಿನನಿತ್ಯದ ಕೆಲಸಗಳೆಲ್ಲ ಯಾವ ಥರ ಇರುತ್ತೆ ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಸರ್, ನಾವು ಹಂದಿ ತಳಿ 4 ವರ್ಷದಿಂದ ಮಾಡ್ತಾ ಇದ್ದೀವಿ. 4 ವರ್ಷದಿಂದ ಇದರಲ್ಲಿ 4 ತಳಿ ಬರುತ್ತೆ. ನಮ್ಮ ಹತ್ರ ಇರೋದು 4 ತಳಿ ಇದೆ. ಯಾರ್ಕ್ಷೀರು, ಎಫ್ಎಮ್ ಮತ್ತು ಡ್ಯೂರಾಕು, ಲ್ಯಾಂಡ್ ರೇಸ್ ಅಂತ. ಟೋಟಲ್ ಎಷ್ಟು ಹಂದಿ ಇದೆ ಸರ್ ನಿಮ್ಮದು? ಸರ್, ಈಗ ನಮ್ಮ ಹತ್ರ 120 ಹಂದಿ. ಈಗ ಒಂದು ಹಂದಿ ಎಷ್ಟು ಮರಿ ಹಾಕುತ್ತೆ ವರ್ಷಕ್ಕೆ? ಸರ್, ಒಂದು ಹಂದಿ 6 ತಿಂಗಳು ಒಂದ್ಸತಿ ನಾವು ಕ್ರಾಸಿಂಗ್ ಮಾಡಿಸಿ ಮರಿ ಎಲ್ಲ 6 ತಿಂಗಳು ಒಂದ್ಸತಿ. ಟೋಟಲ್ ಎಷ್ಟು ತಳಿ ಹಂದಿಗಳಿದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ 4 ತಳಿ ಹಂದಿ ಇದೆ. 4 ತಳಿ. ಸರ್, ಈಗ ಒಂದು ಹಂದಿ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಕೆಜಿ ಬರುತ್ತೆ? ಸರ್, ಮ್ಯಾಕ್ಸಿಮಮ್ ಅಂದರೆ 200 ರಿಂದ 250 ಕೆಜಿ ಬರುತ್ತೆ. ನಾವು ಲೋಡ್ ಕಳಿಸ್ಬೇಕಾದ್ರೆ 170 ರಿಂದ 180 ಕೆಜಿ ಆವರೇಜ್ ಅಷ್ಟೇ ಸರ್. ಮಿನಿಮಮ್ ಅಂದರೆ 150 ಕೆಜಿ. ಮಿನಿಮಮ್, ಮ್ಯಾಕ್ಸಿಮಮ್ 250 ಇದ್ರೆ ಓಕೆ. ಅಂದರೆ ಇದು ಈಗ ಹಂದಿ ಸಾಕಾಣಿಕೆ ಒಳ್ಳೆ ಲಾಭದಾಯಕ ಅಂತೀರಾ, ಏನಂತೀರಾ ಇದ್ರ ಬಗ್ಗೆ? ಸರ್, ಲಾಭದಾಯಕನೇ ಅಂತಂದ್ರೆ ಅಸಹ್ಯ ಪಡಬಾರ್ದು, ಕಷ್ಟ ಪಡ್ಬೇಕಾಗುತ್ತೆ ಸರ್. ಯಾವ ಥರ ಡೈಲಿ ಯಾವ ಥರ ಕೆಲಸ ಇರುತ್ತೆ ಸರ್ ಹಂದಿದು? ಸರ್, ಡೈಲಿ ಈಗ ಫುಡ್ ತರೋದು ಒಂದು 2 ರಿಂದ 3 ಅವರ್ ಫುಡ್ ತರೋದು, ಮತ್ತೆ ಫಾರಮ್ ಹತ್ರ ಒಂದು 2 ರಿಂದ 3 ಅವರ್ ಫಾರಮ್ ಟೋಟಲ್ ಒಂದು 6 ರಿಂದ 7 ಅವರ್ ಮೇಂಟೆನೆನ್ಸ್. ಸರ್, ಇದಕ್ಕೆ ಹಂದಿಗಳೆಲ್ಲ ವ್ಯಾಕ್ಸಿನೇಷನ್ ಆದ್ರೂ ಹಾಕ್ಸ್ತೀರಾ ಯಾವ ಥರ? ಸರ್, ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗುತ್ತೆ. ನಾವು ಹುಟ್ಟಿದ 3 ದಿನ ಮರಿಗೆ ಐರನ್ ಹಾಕ್ತೀವಿ, ಮತ್ತೆ ಬಿ ಕಾಂಪ್ಲೆಕ್ಸ್ ಕೊಡ್ತೀವಿ. 21 ದಿನಕ್ಕೆ ಐರನ್ ಮತ್ತೆ ಬಿ ಕಾಂಪ್ಲೆಕ್ಸ್ 2 ಕೊಡ್ತೀವಿ. ಮತ್ತೆ 45 ದಿನಕ್ಕೆ ಡಿವಾಮಿನ್ ಕೊಡ್ತೀವಿ. 3 ತಿಂಗಳಲ್ಲಿ ಬಂದ್ಬಿಟ್ಟು FMD HS ಅಂತ ಕೊಡ್ತೀವಿ. ಮತ್ತೆ ಸೈಕ್ಯೂರ್ ಅಂತ ಬರುತ್ತೆ, ಅದು ಬಂದ್ಬಿಟ್ಟು 4 ತಿಂಗಳಲ್ಲಿ. ತಿರ್ಗಾ ಮತ್ತೆ ಫುಲ್ ಎಲ್ಲ ಬ್ರೀಡಿಂಗ್ ಮಾಡೋ ಸ್ಟೇಜಲ್ಲಿ ತಾಯಿ ಹಂದಿ ಇರುತ್ತೆ. ತಾಯಿ ಹಂದಿಗೆ ಡಿವಾಮಿನ್ ಮಾಡಿ HS ಮಾಡಿ ಬ್ರೀಡಿಂಗ್ ಆಗ್ತದೆ. ಕಟಿಂಗ್ ಸ್ಟಾಕ್ ಬೇರೆ ಮೆಡಿಸಿನ್ ಕೊಡಬೇಕಾಗುತ್ತೆ, ಬ್ರೀಡಿಂಗ್ ಬರುತ್ತೆ. ಸರ್, ಈಗ ಎಷ್ಟು ದಿನಕ್ಕೆ ಹಂದಿ ಕಟಿಂಗ್ ಬರುತ್ತೆ ಸರ್, ಕಟಿಂಗ್ ಸ್ಟಾಕ್? ಸರ್, ನಮ್ಮಲ್ಲೇ ಮರಿ ಹುಟ್ಟಿದ್ ನಮ್ಮಲ್ಲೇ ಆದರೆ 10 ತಿಂಗಳು ಕರೆಕ್ಟಾಗಿ 150 ರಿಂದ 160 ಕೆಜಿ ಬರುತ್ತೆ. 10 ತಿಂಗಳಿಗೆ. ಬೇರೆ ಕಡೆಯಿಂದ ಮರಿ ತಂದಾಗ ಒಂದು 7 ರಿಂದ 8 ತಿಂಗಳಿಗೆ ಬರುತ್ತೆ. ಯಾಕಂತಂದ್ರೆ ಅಲ್ಲಿ ಒಂದು 3 ರಿಂದ 4 ತಿಂಗಳಾಗುತ್ತೆ ಮರಿ ಹುಟ್ಟಿ ಅವ್ರ ಮನೆಯಲ್ಲಿ. ನಮ್ಮ ಮನೆಗೆ ಬಂದರೆ ಒಂದು 6 ರಿಂದ 7 ತಿಂಗಳು ಸಾಕಬೇಕಾಗುತ್ತೆ. ಮತ್ತೆ ಇದೆಲ್ಲ ಕೇರಳ ಮತ್ತೆ ಎಲ್ಲ ಹೊರಗಡೆ ಎಲ್ಲ ಬೇರೆ ಸ್ಟೇಟಿಗೆಲ್ಲ ಕಳಿಸ್ತಿರಲ್ಲ, ಸೊ ಮಾರ್ಕೆಟಿಂಗ್ ಎಲ್ಲ ಹೆಂಗಿದೆ ನಿಮಗೆ? ಯಾವ ಥರ ಪ್ರಾಫಿಟ್ ಆಗುತ್ತೆ ಇದು? ಸರ್, ಮಾರ್ಕೆಟಿಂಗ್ ಅಂದ್ಬಿಟ್ಟು ಈಗ ಲೈವ್ ರೇಟ್ 110, 115 ಈ ಥರ ಬಜಾರ್ ಯಾವ ಥರ ಪೋಲ್ಟ್ರಿ ಯಾವ ಥರ ಅದೇ ಥರ ಇದು ಎಲ್ಲ ಪ್ರೈಸು. ಸರ್, ಹಂದಿಗೆ ಏನಾದರೂ ಕಾಯಿಲೆಗಳು ಏನಾದರೂ ಬರ್ತಾವ ಸರ್? ಏನು ಕಾಯಿಲೆ? ಅಮೆರಿಕನ್ ಸೈನ್ ಫ್ಯೂರ್ ಅಂತ ಮೈನ್ ಕಾಯಿಲೆ. ವೈರಸ್ ಬಂದರೆ ಇಡೀ ಶೆಡ್ಡೆ ಹೊರಟೋಗುತ್ತೆ. ಮತ್ತೆ HS FMD ಬರುತ್ತೆ. ಮತ್ತೆ ಡಿವಾರ್ಮಿಂಗ್ ಅಂತ ಜಂತುಳಕ್ಕೆ ಹಾಕ್ಬೇಕಾಗುತ್ತೆ. FMD HS ಮಾಡೋದೇನಂತ ಕಾಲು ಕುಂಟು ಮತ್ತೆ ಜ್ವರ ಬರುತ್ತೆ, ಕಾಲು ಬಾಯಿ ಜ್ವರ ಅಂತ ಹಸುಗಳು ಮಾಡ್ತಾರೆ 6 ತಿಂಗಳಿಗೆ ಒಂದ್ಸರಿ, ಆ ಥರ ಮಾಡಬೇಕಾಗುತ್ತೆ. ಮತ್ತೆ ಮಾಮೂಲಿ ಪಕ್ಕೆ ರೋಗ ಅಂತ ಬರುತ್ತೆ ಮರಿಗೆ, ಆ ಪಕ್ಕೆ ರೋಗ ಎಲ್ಲ ಇಂಜೆಕ್ಷನ್ ಮಾಡ್ತಾ ಇರಬೇಕು ನೋಡಿಕೊಂಡು. ಸರ್, ಬ್ರೀಡಿಂಗು ನೀವೇ ಮಾಡ್ತೀರಾ, ಏನು ಹೊರಗಡೆಯಿಂದ ತರ್ತೀರಾ? ಮತ್ತು ಇಲ್ಲಿ ಏನಾದರೂ ನಿಮ್ಮ ಕಡೆಯಿಂದ ಹೊರಗಡೆ ಮರಿಗಳು ಆ ಥರ ಏನೋ ಕೊಡ್ತೀರಾ, ಹೆಂಗೆ? ಸರ್, ನಮ್ಮಲ್ಲೇ ಬ್ರೀಡಿಂಗ್ ಮಾಡಿಸ್ಕೊಂತೀವಿ ನಾವು. ಸ್ಟಾರ್ಟಿಂಗ್ ನಾವು ಬೇರೆ ಕಡೆಯಿಂದ ಮರಿ ತಂದಿದ್ದು. ನಮ್ಮಲ್ಲಿ ಈಗ ನಾವೇ ಒಂದು 30 ರಿಂದ 40 ಬ್ರೀಡಿಂಗ್ ಹಂದಿ ಇಟ್ಕೊಂಡಿದ್ವಿ, ಇನ್ನೊಂದು ತಾಯಿ ಹಂದಿಗಳು. ಅವಲ್ಲೇ ಬ್ರೀಡಿಂಗ್ ಮಾಡಿಸ್ಕೊಂತೀವಿ. ಮತ್ತು ವ್ಯಾಕ್ಸಿನೇಷನ್ ಎಲ್ಲ ಕಂಪಲ್ಸರಿ ಮಾಡಿ ಬೇರೆಯವ್ರಿಗೆ ಆರ್ಡರ್ ಮಾಡಿ ಅಡ್ವಾನ್ಸ್ ಕೊಟ್ಟರೆ ನಾವು ಮರಿ ಕೊಡ್ತೀರಾ? ಸರ್, ಟೋಟಲ್ ನಿಮ್ಮದು 150 ಹಂದಿಗಳು ಇದಾವೆ ಅಂತ ಹೇಳ್ತಿದ್ದೀರಾ. ವರ್ಷಕ್ಕೆ ಎಷ್ಟು ಟರ್ನ್ ಓವರ್ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಸರ್ ಇದು ಪ್ರಾಫಿಟ್? ಸ್ಟಾಕ್ ಮಾಡೋದಾದ್ರೆ ಸ್ವಲ್ಪ ಒಂದು 100 ಹಂದಿ ಅಂತಂದ್ರೆ ಈಗ ನಮ್ಮಲ್ಲೇ ಮರಿ ಹುಟ್ಟಿದ್ರೆ ಒಂದು 5 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕಾಗುತ್ತೆ. ಬೇರೆ ಕಡೆಯಿಂದ ಮರಿ ತಂದ್ರೆ 5 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕಾಗುತ್ತೆ. ನಮ್ಮಲ್ಲೇ ಮರಿ ಹುಟ್ಟಿದ್ರೆ 5 ಲಕ್ಷ ರೂಪಾಯಿ ಬಂಡವಾಳ ಉಳಿತೈತೆ, ಒಂದು 5 ಲಕ್ಷ ಖರ್ಚಾಗುತ್ತೆ, ಒಂದು 5 ಲಕ್ಷ ಸಿಗುತ್ತೆ. ಮಿನಿಮಮ್ ಟೋಟಲ್ 100 ಹಂದಿ ವರ್ಷಕ್ಕೆ 10 ತಿಂಗಳಿಗೆ ಸಾಕಿದ್ರೆ ಒಂದು 12 ರಿಂದ 15 ಲಕ್ಷ ರೂಪಾಯಿ ಪ್ರಾಫಿಟ್ ಬರುತ್ತೆ. ಅದರಲ್ಲಿ ಬೇರೆ ಕಡೆಯಿಂದ ಮರಿ ತಂದ್ರೆ 5 ಲಕ್ಷ ಮೈನಸ್ ಆಗುತ್ತೆ. ನಮ್ಮಲ್ಲೇ ಮರಿ ಹುಟ್ಟೋದ್ರಿಂದ 5 ಲಕ್ಷ ಪ್ಲಸ್ ಆಗುತ್ತೆ. ಆ 5 ಲಕ್ಷ ಟೋಟಲ್ ಎಲ್ಲ ಸೇರಿ ಒಂದು 7 ರಿಂದ 8 ಲಕ್ಷ ವರ್ಷಕ್ಕೆ 100 ಹಂದಿ. ನಾವು ಬ್ರೀಡಿಂಗ್ ಮಾಡೋದಾದ್ರೆ ಒಂದು 10 ಹಂದಿ ಹೆಣ್ಣಂದಿ ಇಟ್ಕೊಂಡ್ರೆ 10 ಹಂದಿ ಅಂದ್ರೆ ಮಿನಿಮಮ್ ಒಂದೊಂದು 8 ಹಂದಿ ಅಂತಂದ್ರೆ ಒಂದು 80 ಮರಿ ಬರುತ್ತೆ 6 ತಿಂಗಳಿಗೆ ಒಂದ್ಸರಿ. ವರ್ಷಕ್ಕೆ 160 ಮರಿ ಬರುತ್ತೆ. ಒಂದು ಮರಿ ಬಂದ್ಬಿಟ್ಟು 4 ರಿಂದ 5 ಸಾವಿರದವರೆಗೂ ನಡೆಯುತ್ತೆ ಒಂದು ಮರಿ ಬಂದ್ಬಿಟ್ಟು. ಆ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿಗೆ 100 ಹಂದಿ 150 ಮರಿ ಬಂದ್ಬಿಟ್ಟು ಒಂದು 10 ಲಕ್ಷ ರೂಪಾಯಿ ಪ್ರಾಫಿಟ್ ಆಗುತ್ತೆ. 10 ಲಕ್ಷ ರೂಪಾಯಿ ಪ್ರಾಫಿಟ್ ಆದಾಗ ಒಂದು 2 ರಿಂದ 3 ಲಕ್ಷ ಖರ್ಚಾಗುತ್ತೆ, ಒಂದು 7-8 ಲಕ್ಷ ಸಿಗುತ್ತೆ. ಈಗ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಯಾಕಂದರೆ ಹಂದಿ ಸಾಕಾಣಿಕೆ ಮಾಡಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಸೊ ಇದ್ರಾಗ ಒಳ್ಳೆ ಪ್ರಾಫಿಟ್ ಇದೆ, ರೈತರಿಗೆ ಅರ್ಥ ಆಗ್ತಿಲ್ಲ.
ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನಂತಂದ್ರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಈಗ 100 ಕುರಿ ಸಾಕೋದು ಒಂದೇ 10 ಹಂದಿ ಮೇಯಿಸೋದು. ಯಾಕೆ ಅಂತಂದ್ರೆ 100 ಕುರಿ ಸಾಕಿದಾಗ 100 ಕುರಿ ವರ್ಷಕ್ಕೆ 2 ಸರಿ ಮರಿ ಹಾಕೋರು 200 ಮರಿ ಬರುತ್ತೆ. ಅದರಲ್ಲಿ ಮಟಾಲಿಟಿ ಎಲ್ಲ ಹೋದ್ರು ಕೂಡ ಅವ್ರು ಸಿಕ್ಕೋದು 50ರಿಂದ 60 ಕುರಿ ಸಿಗುತ್ತೆ. 10 ಹಂದಿ ಸಾಕಿದ್ರೆ ಒಂದೊಂದು ಹಂದಿ ಮಿನಿಮಮ್ ಬಂದ್ಬಿಟ್ಟು 12ರಿಂದ 13 ಮರಿ ಹಾಕುತ್ತೆ. ಮಿನಿಮಮ್ ಮಟಾಲಿಟಿ ಎಲ್ಲ ಹೋದ್ರು 10 ಮರಿ ಸಿಕ್ಕಿದ್ರು 100 ಮರಿ ಆಯಿತು. ಏನು 6 ತಿಂಗಳು ಬಳಸ್ಕೊಂಡ್ರೆ ವರ್ಷಕ್ಕೆ 200 ಮರಿ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು 3 ತಿಂಗಳಲ್ಲಿ 5ರಿಂದ 5,500 ಸಾವಿರ ಮರಿ ಮಾಡ್ಬೋದು. ಅಲ್ಲಿಗೆ ಹೆಚ್ಚು ಕಡಿಮೆ 10ರಿಂದ 15 ಲಕ್ಷ ಪ್ರಾಫಿಟ್ ಬರುತ್ತೆ. 10ರಿಂದ 15 10 ಹಂದಿಗೆ ಆ ಥರ 100 ಕುರಿ ಮೇಯಿಸೋದ್ರಿಂದ ಇದು 10 ಹಂದಿ ಮೇಯಿಸೋದು. ಕೆಲಸ ಮೇಯ್ನ್ ಇಂಪಾರ್ಟೆಂಟ್, ಕೆಲಸ ಕಡಿಮೆ. ಹೌದು, ಸುಮ್ಮನೆ ಫುಡ್ ತರೋದು ಒಂದು ರಿಸ್ಕ್ ಆಗುತ್ತೆ. ಮತ್ತೆ ಇದು ಊಟ ಎಲ್ಲ ಒಂದು 7ರಿಂದ 8 ಅವರ್. ಈ ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಿರ್ಬೇಕು. ಸಂಜೆವರೆಗೂ ಮತ್ತೆ ಬರೀ ಹುಲ್ಲೇ ಬೇಕಾಗುತ್ತೆ. ಮತ್ತೆ ಕಸ ತೊಳೋದು ಎಲ್ಲ ರಿಸ್ಕ್. ಇದು ಏನಿಲ್ಲ ಸರ್, ಕಸ ತೊಳೋಂಗಿಲ್ಲ, ಏನಿಲ್ಲ, ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡೋದು, ಫುಡ್ ಹಾಕೋದಷ್ಟೇ. ಸರ್ ಗಂಡು ಹಂದಿ ಬಗ್ಗೆ ಸ್ವಲ್ಪ ಹೇಳಿ. ಕ್ರಾಸಿಂಗ್ ಎಲ್ಲ ಯಾವ ಥರ ಮಾಡ್ತೀರಾ? ಹಂದಿ ಯಾವ ಥರ ಇದೆ ಅದು? ನಮ್ಮದು ಬಂದ್ಬಿಟ್ಟು ಈಗ ಒಂದು 10 ಹೆಣ್ಣಂದಿಗೆ ಒಂದು ಗಂಡಂದಿ ಅಂತಂದ್ರೆ ಆ ಸ್ಟೇಜಲ್ಲಿ ಹೆಣ್ಣಂದಿ ಬಂದ್ಬಿಟ್ಟು ಒಂದು 80ರಿಂದ 100 kg ಬಂದ್ರೆ ಗಂಡಂದಿ 120 kg ಬರ್ಬೇಕಾಗುತ್ತೆ. ಆ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಯಾಕಂತಂದ್ರೆ ಇಲ್ಲಿ ಕೊಟ್ಬಿಟ್ರೆ ಗಂಡಂದಿ ಹೆಣ್ಣಂದಿ ಕ್ರಾಸಿಂಗ್ ಆಗುವಾಗ ತೂಕ ತೆಗಿಲ್ಲ. ಮತ್ತೆ ಬ್ರೀಡಿಂಗು ಅಷ್ಟೇ, ಲಂಚು ಮತ್ತೆ ಬೀಜ ಎರಡು ಕರೆಕ್ಟಾಗಿ ನೋಡ್ಕೊಂಡು ಮತ್ತೆ ವೈರಸ್ ಏನಿಲ್ಲ ಆ ಥರ ಬ್ಲಡ್ ಚೆಕಪ್ ಎಲ್ಲ ಕೊಟ್ಟು ಮತ್ತೆ ಬ್ರೀಡಿಂಗ್ ಹಾಕ್ಬೇಕು. ಅಂದ್ರೆ ಬ್ಲಡ್ ಚೆಕಪ್ ಎಲ್ಲ ಕೊಟ್ಟು ಬ್ರೀಡಿಂಗ್ ಮಾಡಿಸ್ತೀರಾ ನೀವು? ಅಂತಂದ್ರೆ ಅದು ಒಳ್ಳೇದು. ಬ್ಲಡ್ ಚೆಕಪ್ ಮಾಡೋದು ಯಾವ ವೈರಸ್ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ. ಟೋಟಲ್ ಎಷ್ಟು ಹೆಣ್ಣಂದಿ ಇದಾವ ಸರ್ ನಿಮಗೆ? ಮರಿ ಹಾಕ್ತಿರವ? ಸರ್ ನನ್ನ ಹತ್ರ ಈಗ 25 ಹಂದಿ ಇದಾವೆ. 25 ಮರಿ ಹಾಕ್ತಿರೋ ಹಂದಿ, ದೊಡ್ಡ ಹಂದಿಗಳು. ಸರ್ ಈಗ ಏನಂದ್ರೆ ಈಗ ಹಸು ಸಾಕಾಣಿಕೆ ಮಾಡೋದಕ್ಕೂ ಹಂದಿ ಸಾಕಾಣಿಕೆ ಮಾಡೋದಕ್ಕೂ ಏನು ಹೇಳ್ತೀರಾ? ವರ್ಷಕ್ಕೆ 50,000 ನಾವು ಸಂಪಾದನೆ ಮಾಡ್ತೀವಿ. ಒಂದು ಹಸು ಇದೆ. ಹೌದು, ಮಾಡೋದು. ನಾವು ಒಂದು ಹಂದಿ ಹಾಕಂದ್ರೆ 2 ಸತಿ ಮರಿ ಹಾಕುತ್ತೆ. ಒಂದು ಸತಿ ಏಟಾದ್ರೂ ಮರಿ ಸತ್ರು ಇನ್ನೊಂದು ಸತಿ ಮರಿ ಸಿಗುತ್ತೆ. 10 ಮರಿ ಸಿಕ್ಕಿದ್ರೆ ಮಿನಿಮಮ್ ಅಂದ್ರೆ 40ರಿಂದ 50,000 ಸಿಗುತ್ತೆ ಒಂದು ಹಂದಿಗೆ. ಎಲ್ಲ ರೈತರಿಗೂ ಏನ್ ಹೇಳೋದು ಅಂತಂದ್ರೆ ಎಲ್ಲ 10 ಹಸು 5 ಹಸು ಕಟ್ಕೊಂಡು ಸಾಕಿದ್ರೆ ಒಂದು ಹಂದಿ ಸಾಕಿದ್ರೆ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳಿ ನನ್ನ ಅನುಭವ ಸರ್. ಸರ್ ಈಗ ಹಂದಿಯನ್ನ ಸಾಕಾಣಿಕೆ ಮಾಡ್ತಾರೆ ಒಂದು 5 ಹಿಂಗೆ. ಸೊ ಮಾರ್ಕೆಟಿಂಗ್ ಎಲ್ಲ ಮಾಡ್ಬೋದಾ ಹೆಂಗೆ ಅಂತ? ಸರ್ ಮಾರ್ಕೆಟಿಂಗ್ ಮಾಡ್ಬೋದು ಸರ್. ಡಿಮ್ಯಾಂಡ್ ಇದೆ ಸರ್. ನಮ್ಮ ಬೆಂಗಳೂರು ಏರಿಯಾಗೆ ಮಿನಿಮಮ್ ಅಂದ್ರೆ ಒಂದು ದಿನಕ್ಕೆ 30 ಟನ್ ಹಂದಿ ಸರ್ ಈಗ ಸೇಲ್ ಆಗ್ತಾ ಇದೆ. 30 ಟನ್ ಮತ್ತೆ ಹಾಸನ 30 ಟನ್ ಬೇರೆ ಕಂಟ್ರಿಯಿಂದ ತರಿಸ್ಕೊಂತ ಇದ್ದಾರೆ. ಓಹೋ. ನಿಮ್ದೆಲ್ಲ ಅಂದ್ರೆ ಎಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತಾ ಏನು? ಬೆಂಗಳೂರು, ನಾಗಾಲ್ಯಾಂಡು ಮತ್ತೆ ಮರಿ ಬೇಕಂತಂದ್ರೆ ನಾವು ಲೋಕಲ್ ಅಲ್ಲೇ ಮರಿ ಡಿಮ್ಯಾಂಡ್ ಇದೆ. ಕಟಿಂಗ್ ಸ್ಟಾಕ್ ಬಂದು ನಾಗಾಲ್ಯಾಂಡು, ಗೋವಾ, ಕೇರಳ, ತಮಿಳುನಾಡು ಈಗ ಕೊಡ್ತಾರೆ. ಈಗ ಸ್ವಲ್ಪ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ. ಅದ್ರದ್ದು ಕ್ಲಿಯರ್ ಆದ್ಮೇಲೆ ಪ್ರಾಬ್ಲಮ್ ಇದೆ. ಸರ್ ಕೆಲವೊಂದು ಹಂದಿ ಫಾರ್ಮಲ್ಲಿ, ಹಂದಿ ಶೆಡ್ಡಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಸೊ ಹಂದಿ ಸಾಕಾಣಿಕೆ ಅಷ್ಟೊಂದೇ ಲಾಭದಾಯಕ ಅಲ್ಲ, ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಸರ್ ಹಂದಿ ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ಲಾಸ್ ಆಗೋ ಚಾನ್ಸಸ್ ಇಲ್ಲ. ಒಂದು ಸತಿ ಲಾಸ್ ಆದರೂ ಕೂಡ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಲಾಸ್ ಆದರೂ ಇನ್ನು 3 ತಿಂಗಳಲ್ಲಿ ಸಂಪಾದನೆ ಆಗುತ್ತೆ. ಏನರಿಂದ ಲಾಸ್ ಆಗ್ತಾರೆ ಅಂದರೆ ಮೈನು ಬ್ರೀಡಿಂಗ್ ಆಯ್ಕೆ, ಮತ್ತು ಅದರಲ್ಲಿ ಯಾವ ಥರ ನಾವು ಯಾವ ತಳಿನ ತರಬೇಕು ಏನು, ಮತ್ತು ಮೇಂಟೆನೆನ್ಸ್ ಯಾವ ಥರ ಅಂತೇಳಿ ಅವ್ರಿಗೆ ಗೈಡೆನ್ಸ್ ತಗೊಂಡಿರಲ್ಲ. ಮತ್ತು ಫುಡ್ ಯಾವ ಥರ ಕೊಡಬೇಕು ಅನ್ನೋದು ಗೊತ್ತಿರಲ್ಲ. ಮತ್ತು ಲೇಬರ್ನಿಗೆ ಬಿಡ್ತಾರೆ. ಲೇಬರ್ ಫಾರಮ್ ಒಂದು 10 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಲೇಬರ್ನಿಗೆ ಬಿಟ್ಟು ಮಾಡಿಬಿಟ್ರೆ ಅವ್ರು ಲಾಸಸ್ ಸರ್ ಆಗೋದು. ಯಾಕೆಂತಂದರೆ ಲೇಬರ್ ಆದರೆ ಈಗ 5 kg ಫುಡ್ ಕೊಡ್ತಾವ, ಅವ್ರು 10 kg ಫುಡ್ ಕೊಡ್ತಾರೆ, ಮತ್ತು ಫುಡ್ಡೇ ಕೊಡೋದಿಲ್ಲ. ಆ ಥರ ಲಾಸ್ ಆಗೋ ಚಾನ್ಸಸ್ ಇದೆ. ಮತ್ತು ಕಂಪಲ್ಸರಿ ವ್ಯಾಕ್ಸಿನೇಷನ್ ಮಾಡಬೇಕಾಗುತ್ತೆ. ಅವರು ವ್ಯಾಕ್ಸಿನೇಷನ್ ಮಾಡಿರಲ್ಲ, ಮತ್ತು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಆ ಥರ ಲಾಸ್ ಆಗೋಗುತ್ತೆ. ಮತ್ತು ಕ್ವಾಲಿಟಿ ಇರೋ ಮರಿ ತರಲ್ಲ ಸರ್. ಕ್ವಾಲಿಟಿ ಇರೋ ಮರಿ ತರಬೇಕಾಗುತ್ತೆ. ಮತ್ತೆ ವ್ಯಾಕ್ಸಿನೇಷನ್ ಕಂಪಲ್ಸರಿ. ಮತ್ತೆ ಸ್ಪ್ರೇ ವಾರಕ್ಕೊಂದ್ಸತಿ ಫಾರ್ಮಟೈಸರು ಈ ತರ ಸ್ಪ್ರೇ ಹೊಡಿಬೇಕು. ಫಾರಮ್ ಮೈಲು ಹಂದಿಗೆ ಮತ್ತೆ ಎಲ್ಲ ಮಾಡಬೇಕು ಸರ್. ಇದೆ ಗಂಡಂದಿನ ಇದು? ಸರ್ ಇದು ಗಂಡಂದಿ. ಇದರಿಂದನೇ ಬ್ರೀಡಿಂಗ್ ಮಾಡಿಸ್ತೀರಿ ನೀವು? ಏನಂದ್ರೆ ಹೆಣ್ಣಂದಿ ಬೇರೆ ಕಡೆಯಿಂದ ತಂದಿದ್ದೀವಿ, ಹೆಣ್ಣಂದಿ ನಮ್ದ್ರಲ್ಲಿ ಹಾಕೊಂಡಿದ್ದೀವಿ. ನಿಮ್ದೇ ಹಾಕೊಂಡಿದ್ದೀರಾ? ಅಂದರೆ ಇದು ಕ್ರಾಸಿಂಗ್ ಮಾಡಿಸೋದಕ್ಕೆ ಮುಂಚೆ ನೀವೆಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ನಾವು. ಸರ್ ಏನು ರೇಟಿಗೆ ಹೋಗುತ್ತೆ ಸರ್ ಇದು ಕೊಟ್ಟರೆ ಮಾರೋದು? ತೂಕದ ಲೆಕ್ಕ ಸರ್. ತೂಕಕ್ಕೆ ಈಗ 110, 120 ಈ ಥರ ನಡೀತಾ ಇದೆ. ಅದು ಈಗ 300 kg ಬಂತು ಅಂತಂದರೆ ಒಂದು 30ರಿಂದ 35 ಸಾವಿರ ಬಾಳುತ್ತೆ ಸರ್. ಮತ್ತೆ ಬ್ರೀಡಿಂಗ್ ಏನನ್ನ ಬಂದರೆ ಯಾರನ್ನ ಬ್ರೀಡಿಂಗ್ ಬೇಕು ಅಂತೇಳಿ ಅದು ರೇಟ್ ಅಷ್ಟು ಜಾಸ್ತಿ ಆಗುತ್ತೆ ಸರ್. ಇದಾಗ ಅದು ಎಷ್ಟು ದಿನದ ಮರಿ ಇದೆ? ಮತ್ತೆ ಈಗ ಹಂದಿ ಕ್ರಾಸಿಂಗ್ ಮಾಡ್ಸೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಮರಿಗಾಗಲಿ ತಾಯಿಗಾಗಲಿ? ನೆಕ್ಸ್ಟ್ ಬ್ಯಾಚ್ಗೆ ಎಷ್ಟು ತಿಂಗಳು ಮರಿ ಸರ್ ಇದೆಲ್ಲ? ಸರ್ ಹಂದಿ ಬಂದ್ಬಿಟ್ಟು ಮರಿ ಹಾಕಿ ಇದು 15ರಿಂದ 20 ದಿನ ಆಗಿದೆ. ಈಗ ನಮ್ಮ ಹತ್ರ 2.5ರಿಂದ 3 ತಿಂಗಳು ಆಗ್ಬಿಡ್ತೀವಿ. ಮತ್ತೆ ಕ್ರಾಸಿಂಗ್ ಆಗ್ತೀವಿ. ದೊಡ್ಡಂದಿ ಕ್ರಾಸಿಂಗ್ ಹಾಕಿದಾಗ 4 ಕ್ರಾಸಿಂಗ್ ಆಗಿದ್ದು 4 ತಿಂಗಳಲ್ಲಿ ಮರಿ ಆಗುತ್ತೆ. 3ರಿಂದ 4 ತಿಂಗಳಲ್ಲಿ ಮರಿ ಆಗುತ್ತೆ. ಮತ್ತೆ ಆ ಮರಿ ಹುಟ್ಟಿದ ಮರಿ 7 ತಿಂಗಳಿಗೆ ಕ್ರಾಸಿಂಗ್ ಆಗುತ್ತೆ. ಹುಟ್ಟಿದ ಮರಿ 7 ತಿಂಗಳಿಗೆ ಕ್ರಾಸಿಂಗ್ ಆಗುತ್ತೆ. ತಿರ್ಗಿ ಅದು ಮತ್ತೆ 4 ತಿಂಗಳಿಗೆ ವರ್ಷಕ್ಕೆ ಕರೆಕ್ಟಾಗಿ ಹುಟ್ಟಿದ್ದು 1 ವರ್ಷಕ್ಕೆ ಮರಿ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ.
ಸರ್ ಗಂಡಂದಿ ಕಟಿಂಗ್ ಸ್ಟಾಕ್ ಎಲ್ಲ ಯಾವ ಥರ ಮಾಡ್ತೀರಾ ಸರ್ ನೀವೆಲ್ಲ ಹಂದಿಗಳು? ನಾವು ಈಗ ಇದರಲ್ಲಿ ಹೆಣ್ಣಂದಿ ಮತ್ತೆ ಗಂಡಂದಿ ಇದೆಯಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹೆಣ್ಣಂದಿ ಬ್ರೀಡಿಂಗ್ ಇಟ್ಕೊಂತೀವಿ, ಉಳಿದಿದ್ದೆಲ್ಲ ಕಟಿಂಗ್ ಸ್ಟಾಕ್ ಹಾಕ್ತೀವಿ. ಆಗ ಗಂಡಂದಿಗೆ ಬೀಜ ಕಸಿ ಮಾಡ್ಬೇಕಾಗುತ್ತೆ. ಅದು ಯಾವ ಥರ ಮಾಡ್ತೀರಾ ಸರ್? ಸರ್ ಅದು ಬಂದ್ಬಿಟ್ಟು ಒಂದು ಮಿನಿಮಮ್ ಅಂದ್ರೆ ಒಂದು 20 ರಿಂದ 25 kg ಒಳಗಡೆ ತೆಗೆದಾಕ್ಬೇಕಾಗುತ್ತೆ ಸರ್ ಬೀಜ. ಯಾಕಂದ್ರೆ ಮರಿ ಸಾಯೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಈ ಸ್ಟೇಜಿಂದ ಸ್ಟಾರ್ಟ್ ಮಾಡಬೇಕು ಸರ್ ಬೀಜ ತೆಗೆಯಲು. ಮತ್ತೆ ಅದಕ್ಕೆ ವ್ಯಾಕ್ಸಿನ್ ಮಾಡಿಬಿಟ್ಟು ದೊಡ್ಡ ಕೂಡ ಹಾಕಿದ್ರೆ ಕಟಿಂಗ್ ಸ್ಟಾಕ್ ಆಗ್ತದೆ ಸರ್. ತಿಂಗಳು ಇಲ್ಲೇ ಇರುತ್ತೆ ಸರ್. ಮತ್ತೆ ಈ ಸೈಜ್ ಬರ್ತಾ ಇದ್ದಂಗೆ ಕಟಿಂಗ್ ಸ್ಟಾರ್ಟ್ ಮಾಡಿಬಿಡ್ಬೇಕು ಸರ್. ಇದು ಬೀಜ ತೆಗೆಯೋದಲ್ಲ ನೀವೇ ಮಾಡ್ತೀರಾ ಹೆಂಗೆ? ಅದು ನಾವೇ ಸರ್ ನೀವೇ ಮಾಡ್ತೀರಾ? ಬೀಜ ಮತ್ತೆ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಎಲ್ಲ ನೀವು ನೋಡ್ಕೊಂಡಿದ್ದೀರಾ, ನೀವೇ ಮಾಡ್ತೀರಾ? ಸರ್ ಇಲ್ಲೊಂದು ಸಪ್ರೇಟಾಗಿ ಇನ್ನೊಂದು ಶೆಡ್ ಬೇರೆ ಮಾಡಿದ್ದೀರಾ ಹಂದಿಗೆ ಅಂತಾನೆ. ಸೊ ಇನ್ನು ಯಾಕೆ ಈ ಥರ ಮಾಡಿದ್ದೀರಾ? ಸೊ ಈ ಥರ ಮಾಡೋದ್ರಿಂದ ಪ್ರಾಫಿಟ್ ಇದೆಯಾ ಲಾಸ್ ಇದೆಯಾ? ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ಇದು ಮಾಡೋ ಉದ್ದೇಶ ಏನಂದ್ರೆ ಬ್ರೀಡಿಂಗ್ ಅಂತಂದೇಳಿ. ಈಗ ಮಾಮೂಲಿ ಮರಿ ಹಾಕೋ ಟೈಮಲ್ಲಿ ಇದ್ರಲ್ಲಿ ಹಂದಿ ಹಾಕ್ತಿವಿ. ಇದರಲ್ಲಿ ಒಂದು ತಿಂಗಳಲ್ಲಿ ಮರಿ ಹಾಕುತ್ತೆ ಅನ್ನೋವಾಗ ಇದ್ರಲ್ಲಿ ಹಂದಿ ಹಾಕ್ತಿವಿ. ಈ ಗೋನಲ್ಲಿ ಬಂದ್ಬಿಟ್ಟು ಹಂದಿ ಹಾಕ್ಬಿಟ್ಟಿರ್ತೀವಿ. ಮರಿ ಹಾಕೋ ಟೈಮಲ್ಲಿ ಮರಿ ಬಂದ್ಬಿಟ್ಟು ಆ ಸೈಡ್ ಇರುತ್ತೆ, ಈ ಸೈಡ್ ಇರುತ್ತೆ. ಹಾಲು ಕುಡಿಸೋ ಟೈಮಲ್ಲಿ ಹಂದಿ ಈ ತರ ಮಲಗಿದಾಗ ಮರಿ ಕೆಳಗೆ ಸಿಗೋ ಚಾನ್ಸಸ್ ಇರುತ್ತೆ. ಅದರಿಂದ ಆ ಮರಿ ಸಾಯೋ ಚಾನ್ಸಸ್ ಕಡಿಮೆ ಆಗುತ್ತೆ ಇದರಲ್ಲಿ. ಅದರಿಂದ ಈ ಮರಿ ಬಂದ್ಬಿಟ್ಟು ಇಲ್ಲೆಲ್ಲ ಇರುತ್ತೆ. ಮತ್ತೆ ಫೀಡ್ ಎಲ್ಲ ಮರಿ ಕೊಡೋದಕ್ಕೆ ಇಲ್ಲಿರುತ್ತೆ. ಹಂದಿ ಬಂದ್ಬಿಟ್ಟು ಇಲ್ಲಿರುತ್ತೆ, ಸೆಂಟ್ರಲ್ ಇರುತ್ತೆ. ಹಂದಿ ಹತ್ತ ಹೋಗ್ಲಾರ್ದ ಮರಿ ಸಾಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಂದಿಯಲ್ಲಿ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಮರಿ ಸಾಯ್ಸಾಕೋ ಚಾನ್ಸಸ್ ಹಂದಿ ತುಳಿದು ಮರಿ ಮೇಲೆ ಮಲ್ಕೊಂಡ್ಬಿಡುತ್ತೆ. 10 ಮರಿ ಇದ್ರೆ 10 ಮರಿನೂ ಸುತ್ತೋಗ್ಬಿಡುತ್ತೆ. ಅದರಿಂದ ಈ ತರ ಮಾಡಿರೋ ಇದು ಬೇರೆ ಕಂಟ್ರಿಗಳಲ್ಲೆಲ್ಲ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಈ ತರ ಮಾಡ್ಸಿರೋ ಸರ್. ಅಂದ್ರೆ ಯೂಸ್ ಇದೆಯಾ ಸರ್ ಇದು ನಿಮ್ಗೆ? ಸರ್ ನಮ್ಮ ಯೂಸ್ ಇದೆ ಸರ್. ಬೇರೆ ಈಗ ಮೊಟಾಲಿಟಿ ಪ್ರಾಬ್ಲಮ್ ಜಾಸ್ತಿ ಇರೋದು ಹಂದಿ ಫಾರ್ಮ್ ಅಲ್ಲಿ. ಅದು ಮೊಟಾಲಿಟಿ ಪ್ರಾಬ್ಲಮ್ ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು ಸರ್. ಒಂದು 80% ಕಂಟ್ರೋಲ್ ಮಾಡ್ಬೋದು ಸರ್. ಫೈನಲ್ ಆಗಿ ಹಂದಿ ಸಾಕಾಣಿಕೆ ಮಾಡೋರಿಗೆ ಏನು ಇಷ್ಟಪಡ್ತೀರಾ ಸರ್? ಸರ್ ಲಾಸ್ ಏನಿಲ್ಲ, ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಂಡವಾಳ ಹಾಕ್ಬಿಟ್ಟು ಎಲ್ಲೋ ಮಾಡ್ತಾ ಇದ್ದೀವಿ ನಾವು, ಕ್ಯಾಮ್ರಾ ಇಟ್ಬಿಟ್ಟು ಲೇಬರ್ ಮಾಡ್ತಾರೆ ಅವೆಲ್ಲ ಅಂತಂದ್ರೆ ಆಗಲ್ಲ ಸರ್. ಸ್ವಂತ ಮಾಡ್ಬಿಟ್ಟು ಸ್ವಂತ ಕಷ್ಟಪಟ್ರೆ ಪ್ರತಿಫಲ ಇದೆ ಸರ್. ಒಳ್ಳೆ ಪ್ರತಿಫಲ ಇದೆ ಸರ್. ಯಾವ ಬಿಸ್ನೆಸ್ ಇಲ್ಲ ಸರ್.